ಬಾಂಗ್ಲಾದೇಶ್ ಇವಾಗೊಂದು ವೆರಿ ಇಂಪಾರ್ಟೆಂಟ್ ಇಂಟ್ರೆಸ್ಟ್ ಸಿಗ್ನಲ್ನ ಕೊಟ್ಟಿದೆ. ಪಾಕಿಸ್ತಾನ್, ಸೌದಿ ಅರೇಬಿಯಾ ಮತ್ತು ಟರ್ಕಿದು ರೀಸೆಂಟ್ ಏನು ಮಕ್ಕಾ ಡಿಫೆನ್ಸ್ ಪ್ಯಾಕ್ ಏನಿತ್ತಲ್ಲ ಅವ್ರದ್ದು ಕಾರ್ಪೊರೇಷನ್, ಡಿಫೆನ್ಸ್ ಕಾರ್ಪೊರೇಷನ್, ಅದಕ್ಕೆ ಬಾಂಗ್ಲಾದೇಶ್ ಜಾಯ್ನ್ ಆಗಬೇಕು ಅನ್ನೋ ಇಂಟ್ರೆಸ್ಟ್ನ ತೋರಿಸ್ತಾ ಇದೆ. ಆ್ಯಂಡ್ ಸಡನ್ಲಿ ಇಂಡಿಯಾ ಸೆಕ್ಯೂರಿಟಿ ಈಕ್ವೇಷನ್ಸ್ ಲುಕ್ಸ್ ವೆರಿ ಡಿಫರೆಂಟ್. ಬಟ್ ಬಾಂಗ್ಲಾದೇಶ್ ಯಾಕೆ ಈ ಪ್ಯಾಕ್ಗೆ ಇಂಟ್ರೆಸ್ಟ್ ತೋರಿಸ್ತಾ ಇದೆ ಜಾಯ್ನ್ ಆಗೋದಕ್ಕೆ ಅಂತ ನೋಡ್ತಾ ಹೋಗೋಣ. ವೆಲ್ಕಮ್ ಬ್ಯಾಕ್ ಟು ಅನದರ್ ಲಾಗ್ ಆಫ್ ಜಿಯೋಪೊಲಿಟಿಕಲ್ ಸೀರೀಸ್. ಈ ವಿಡಿಯೋದಲ್ಲಿ ನಾವು ಬಾಂಗ್ಲಾದೇಶ್ ಏನು ಮಾಡಬೇಕು ಅನ್ಕೊತಾ ಇದೆ ಅನ್ನೋದನ್ನ ಬ್ರೇಕ್ ಡೌನ್ ಮಾಡ್ತಾ ಹೋಗೋಣ. August 7th ಸೌದಿ ಅರೇಬಿಯಾ, ಪಾಕಿಸ್ತಾನ್ ಮತ್ತು ಟರ್ಕಿ ಜಾಯಿಂಟ್ ಮಕ್ಕಾ ಡಿಫೆನ್ಸ್ ಅಗ್ರಿಮೆಂಟ್ನ ಸೈನ್ ಮಾಡುತ್ತೆ. ಆ ಅಗ್ರಿಮೆಂಟಲ್ಲಿ ವೆರಿ ಇಂಪಾರ್ಟೆಂಟ್ ಏನಂತ ಅಂದರೆ, ಒಂದು ಮೆಂಬರ್ ಮೇಲೆ ಆರ್ಮ್ಡ್ ಅಟ್ಯಾಕ್ ಏನಾದರೂ ಆದರೆ 3 ಜನ ನೀಟಾಗಿ ರಿಪ್ಲೈ ಕೊಡ್ತೀವಿ ಅನ್ನೋದು. ಇದ್ರ ಬಗ್ಗೆ ನಾವು ಒಂದು ಡೀಟೇಲ್ ವಿಡಿಯೋ ಮಾಡಿ ಹಾಕಿದ್ದೀವಿ, ಹೋಗಿ ಚೆಕ್ಔಟ್ ಮಾಡಿ. ಈಗ ಬಾಂಗ್ಲಾದೇಶ್ ಏನು ಹೇಳ್ತಾ ಇದೆ ಅಂದರೆ, ವಿ ಆರ್ ಓಪನ್ ಟು ಜಾಯಿನ್ ದಿಸ್ ಮೆಕ್ಕಾ ಡಿಫೆನ್ಸ್ ಅಗ್ರಿಮೆಂಟ್ ಅಂತ ಹೇಳ್ತಾ ಇದೆ. ಬಾಂಗ್ಲಾದೇಶ್ ಇನ್ನೂ ಪ್ಯಾಕ್ಗೆ ಜಾಯ್ನ್ ಆಗಿಲ್ಲ. ಢಾಕಾ ಹೇಳ್ತಿರೋದು ಏನಂತ ಅಂದರೆ, ಎನಿ ಡಿಸಿಷನ್ ವಿಲ್ ಡಿಪೆಂಡ್ ಆನ್ ಬಾಂಗ್ಲಾದೇಶ್ ಓನ್ ನ್ಯಾಷನಲ್ ಸೆಕ್ಯೂರಿಟಿ ಇಂಟ್ರೆಸ್ಟ್ ಆ್ಯಂಡ್ ಇಟ್ಸ್ ಬಾಂಗ್ಲಾದೇಶ್ ಫಸ್ಟ್ ಫಾರಿನ್ ಪಾಲಿಸಿ ಅಪ್ರೋಚ್ ಅಂತ ಹೇಳ್ತಾ ಇದೆ. ಬಾಂಗ್ಲಾದೇಶ್ಗೆ ಇದರಿಂದ ಸೆವರಲ್ ಡಿಫ್ರೆಂಟ್ ಅಡ್ವಾಂಟೇಜಸ್ ಇದೆ. ಸೌದಿ ಅರೇಬಿಯಾ ಅಂದರೆ ಎನರ್ಜಿ ಇನ್ವೆಸ್ಟ್ಮೆಂಟ್ ಹ್ಯೂಜ್, ಬಾಂಗ್ಲಾದೇಶ್ ಮೈಗ್ರೇಷನ್ ವರ್ಕ್ ಫೋರ್ಸ್ ಹೋಗುತ್ತೆ. ಟರ್ಕಿ ಅಂದರೆ ಡಿಫೆನ್ಸ್ ಟೆಕ್ನಾಲಜಿ, ಗ್ರೋಯಿಂಗ್ ಮಿಲಿಟರಿ ಕಾರ್ಪೊರೇಷನ್. ಪಾಕಿಸ್ತಾನ್ ಅಂದರೆ ಮಿಲಿಟರಿ ಕಾರ್ಪೊರೇಷನ್ ಆ್ಯಂಡ್ ಮಚ್ ಕ್ಲೋಸರ್ ಆಗಿ ಅವ್ರದ್ದು ಇವ್ರದ್ದು ಐಡಿಯಾಲಜಿಕಲ್ಲಿ ಸೇಮ್ ಇರೋದ್ರಿಂದ ಪಾಕಿಸ್ತಾನ್ ಕೂಡ ಇದರಲ್ಲಿ ಇಂಟ್ರೆಸ್ಟ್ ತೋರಿಸಬಹುದು. ಸೊ ಬಾಂಗ್ಲಾದೇಶ್ಗೆ ಈ ಪ್ಯಾಕ್ ಕುಡ್ ಬಿಕಮ್ ಮೋರ್ ಡಿಫೆನ್ಸ್ ಆ್ಯಂಡ್ ಡಿಪ್ಲೊಮೆಟಿಕಲ್ ಆಪ್ಷನ್ಸ್. ಬಟ್ ನೋಡೋದೇನಂತ ಅಂದರೆ, ಅವರು ಬಾಂಗ್ಲಾದೇಶ್ನು ಇದಕ್ಕೆ ಒಂದು ಪಾರ್ಟ್ ಆಗಿ ಏನಕ್ಕೆ ಸೇರಿಸ್ಕೊತಾರೆ ಅನ್ನೋದು. ಬಟ್ ಇವಾಗ ಇಂಡಿಯಾಗೆ ಕ್ವೆಶನ್ ಏನು ಬರುತ್ತೆ ಅಂತ, ಬಾಂಗ್ಲಾದೇಶ್ ಇಂಡಿಯಾಗೆ ಇಮಿಡಿಯೇಟ್ ನೈಬರ್. ನಾರ್ತ್ ಕನೆಕ್ಟಿವಿಟಿ, ಬಾರ್ಡರ್ ಸೆಕ್ಯೂರಿಟಿ, ಬೇ ಆಫ್ ಬೆಂಗಾಲ್, ಟ್ರೇಡ್, ಈ ಥರ ತುಂಬ ವಿಚಾರಗಳಲ್ಲಿ ನಾವು ಢಾಕಾ ಜೊತೆ ಡಿಫೆನ್ಸ್ ರಿಲೇಷನ್ಶಿಪ್ನು ಮೇಂಟೈನ್ ಮಾಡ್ತೀವಿ, ಕಮರ್ಷಿಯಲ್ ರಿಲೇಷನ್ಶಿಪ್ನು ಮೇಂಟೈನ್ ಮಾಡ್ತೀವಿ. ಬಟ್ ಇವಾಗ ಪಾಕಿಸ್ತಾನ್, ಟರ್ಕಿ ಢಾಕಾ ಜೊತೆ ಒಳ್ಳೆ ಸಂಬಂಧನ ಬೆಳೆಸೋ ಅಂಥ ಲಕ್ಷಣಗಳು ಕಾಣಿಸ್ತಾ ಇದೆ. ಆ್ಯಂಡ್ ಇಂಡಿಯಾ ನ್ಯಾಚುರಲಿ ಹ್ಯಾಸ್ ಟು ವಾಚ್. ಆ್ಯಂಡ್ ಇಂಡಿಯಾ ಇದನ್ನೆಲ್ಲ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ, ಎಕ್ಸ್ಪೆಷಲಿ ಬಿಕಾಸ್ ಬಾಂಗ್ಲಾದೇಶ್ ಮತ್ತು ಇಂಡಿಯಾ ರಿಲೇಷನ್ಶಿಪ್ ಆಫ್ಟರ್ ಶೇಖ್ ಹಸೀನಾ ಇಶ್ಯೂ ಸೆನ್ಸಿಟಿವ್ ಆಗಿ ತಿರುಗಿಬಿಟ್ಟಿದೆ. ಆ್ಯಂಡ್ ಅವರು ಯಾವ ಕಡೆ ನಿಂತಿದ್ದಾರೆ ಅನ್ನೋದು ಈಗ ಎಲ್ಲರಿಗೂ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಬಾಂಗ್ಲಾದೇಶ್ ಈ ಪ್ಯಾಕ್ಗೆ ಜಾಯ್ನ್ ಆಗೋದ್ರಿಂದ ಆ್ಯಂಟಿ ಇಂಡಿಯಾ ಆಗುತ್ತೆ ಅಂತ ಏನಲ್ಲ, ಆದರೆ ಕಾರ್ಗಿಲ್ ವಾರಲ್ ಆದಂಗೆ ಅವರೇ ಬಂದು ನಮ್ಮನ್ನು ಕೆಣಕಿ ಇಂಟರ್ನ್ಯಾಷನಲ್ ಮೀಡಿಯಾದಲ್ಲಿ ನಾವು ಕೆಣಕಿದ್ವಿ ಅಂತ ತೋರಿಸಿ ಈ ಥರ ಡಿಪ್ಲೊಮ್ಯಾಟಿಕಲಿ ಗೇಮ್ ಆಡಿ ಇಂಡಿಯಾನೇ ಮತ್ತೆ ಸರೌಂಡ್ ಮಾಡೋ ಥರ ಆಗಬಾರ್ದು. ಆ್ಯಂಡ್ ಇದೇ ಅವ್ರ ಉದ್ದೇಶ ಆಗಿರುತ್ತೆ. ಬಟ್ ಇಲ್ಲೇ ಆ್ಯಕ್ಚುಲ್ ವಿಚಾರ ಇಂಟ್ರೆಸ್ಟಿಂಗ್ ಆಗ್ತಾ ಹೋಗುತ್ತೆ. ಬಾಂಗ್ಲಾದೇಶ್ ಇವೆಂಚುಲಿ ಈ ಪ್ಯಾಕ್ ಏನಾದರೂ ಜಾಯ್ನ್ ಆದರೆ ಸೌದಿ ಅರೇಬಿಯಾ, ಟರ್ಕಿ, ಪಾಕಿಸ್ತಾನ್ ಮತ್ತು ಬಾಂಗ್ಲಾದೇಶ್ ಆಗಿಬಿಡುತ್ತೆ. ಆ್ಯಂಡ್ ಇದೊಂದು ಇಂಡಿಯಾಗೆ ರೀಜನಲ್ ಸೆಕ್ಯೂರಿಟಿ ನೆಟ್ವರ್ಕ್ದು ಪ್ರಾಬ್ಲಮ್ನ ತಂದುಕೊಡೋ ಅಂಥ ಚಾನ್ಸಸ್ ಇರುತ್ತೆ. ಬಟ್ ಈ ಆಪ್ಷನ್ಸ್ ಎಲ್ಲ ಬಾಂಗ್ಲಾದೇಶ್ ತೋರಿಸ್ತಾ ಇರೋವಂಥದ್ದು. ಆದರೆ ಈ ವಿಚಾರಕ್ಕೆ ಇನ್ನೂ ಪಾಕಿಸ್ತಾನ ಆಗಲಿ, ಟರ್ಕಿ ಆಗಲಿ, ಸೌದಿ ಅರೇಬಿಯಾ ಆಗಲಿ ಇನ್ನೂ ಯಾವುದೇ ರೀತಿ ರಿಪ್ಲೈ ಕೊಟ್ಟಿಲ್ಲ. ಬಟ್ ಈಗ ಫ್ರೀಕ್ವೆಂಟಾಗಿ ಅವರ ಲೀಡರ್ಸ್ ಬಂದು ಮಾತಾಡ್ಕೊಂಡು ಹೋಗ್ತಾ ಇರೋದೆಲ್ಲ ನೋಡಿದ್ರೆ ಸ್ವಲ್ಪ ಸಸ್ಪಿಷಿಯಸ್ ಆಗಿ ಕಾಣುತ್ತೆ. ಬಟ್ ಒನ್ ಥಿಂಗ್ ಏನಂತ ಅಂದರೆ, ಬಾಂಗ್ಲಾದೇಶ್ ಇನ್ನೂ ಯಾವ ಸೈಡ್ಗೆ ಹೋಗಬೇಕು ಅಂತ ಡಿಸೈಡ್ ಮಾಡಿಲ್ಲ. ಢಾಕಾ ಹೇಳೋದೇನಂತ ಅಂದರೆ, ಈ ಆಪ್ಷನ್ನ ನಾವು ಅವಾಗಲೇ ಸೆಲೆಕ್ಟ್ ಮಾಡ್ತೀವಿ ಯಾವಾಗ ಅಂದರೆ ಬಾಂಗ್ಲಾದೇಶ್ದು ನ್ಯಾಷನಲ್ ಸೆಕ್ಯೂರಿಟಿ ಇಶ್ಯೂ ಮ್ಯಾಟ್ರ್ ಆಗುತ್ತಲ್ಲ ಆವಾಗ ಅಂತ. ಸೊ ನೋಡ್ತಾ ಹೋಗೋಣ ಈ ಡೆವಲಪ್ಮೆಂಟ್ ಏನಾಗುತ್ತೆ ಅಂತ. ಇದೇ ರೀತಿ ಇಂಟ್ರೆಸ್ಟಿಂಗ್ ಜಿಯೋಪೊಲಿಟಿಕಲ್ ವಿಡಿಯೋಗಳಿಗಾಗಿ ಫಾಲೋ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್ ಸಿ ಯು ಟಾಟಾ, ಬಾಯ್.